ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ. SIP ಇನ್ವೆಸ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಈ SIP ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಈ ಕೆಳಗಿನ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 4, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಮುಖ್ಯವಾಗಿ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಮತ್ತು ನಿರ್ದಿಷ್ಟವಾದಂತಹ ಹಣವನ್ನು ಇನ್ವೆಸ್ಟ್ ಮಾಡುವಂತಹ ಅಥವಾ ಹೂಡಿಕೆ ಮಾಡುವಂತಹ ಒಂದು ವ್ಯವಸ್ಥೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಆಗಿದೆ. ನಿಮ್ಮ ಹಣಕಾಸು ಗುರಿಗಳನ್ನು ತಲುಪುವಂತಹ ನಿಟ್ಟಿನಲ್ಲಿ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಕೂಡ ಸಾಕಷ್ಟು ಲಾಭದಾಯಕವಾಗಿದೆ ಅಂತ ರೀಸೆಂಟಾಗಿ ನಾವು ಕಂಪ್ಲೀಟ್ ಆದಂಥ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ SIP ಬಗ್ಗೆ. ಸೊ SIP ಅಂತ ಅದರ ಫುಲ್ ಫಾರ್ಮನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಹಕ್ಕುಪತ್ರಗಳ ಒಂದು ಡಾಕ್ಯುಮೆಂಟ್ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಅದರ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾದಂಥ ರಿವಿಷನ್ ಕ್ವಶನ್ ಆಗಿದ್ದು, ಹಕ್ಕುಪತ್ರ ಈ ದಾಖಲೆ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಈ ಹಕ್ಕುಪತ್ರಗಳು ಭಾರತದಲ್ಲಿ SC/ST ಸಮುದಾಯಗಳಿಗೆ ಖಾತ್ರಿಪಡಿಸಲಾದಂತಹ ಈ ಕಮ್ಯುನಿಟಿ ರೈಟ್ಸ್ ಅಥವಾ ಸಮುದಾಯದ ಹಕ್ಕುಗಳನ್ನು ಎನ್ಶೋರ್ ಮಾಡುತ್ತದೆ ಅಂತ ಇದೆ. ಆಪ್ಷನ್ 2, ಈ ಹಕ್ಕುಪತ್ರಗಳು ಅಲ್ಪಸಂಖ್ಯಾತರಿಗೆ ನೀಡಲಾಗುವಂತಹ ಜಾತಿ ಪ್ರಮಾಣ ಪತ್ರಗಳಾಗಿವೆ ಅಂತ ಇದೆ. ಆಪ್ಷನ್ 3, ಈ ಹಕ್ಕುಪತ್ರಗಳು ಆಸ್ತಿ ಮಾಲೀಕತ್ವದ ದಾಖಲೆಗಳಾಗಿವೆ ಅಂತ ಇದೆ. ಆಪ್ಷನ್ 4, ಮೇಲಿನ ಯಾವುದೂ ಸರಿ ಇಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ ಹಕ್ಕುಪತ್ರದ ಕುರಿತಾದಂತಹ ಡೀಟೇಲ್ ಮಾಹಿತಿ ಮತ್ತು ಸರಿಯಾದ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ನೆಲಮಟ್ಟದ ಓಝೋನ್ ಅಥವಾ ಈ ಗ್ರೌಂಡ್ ಲೆವೆಲ್ ಓಝೋನ್ ಅಂತ ಏನು ಕರಿತೇವೆ, ಈ ಕೆಳಗಿನ ಯಾವ ಪ್ರಾಥಮಿಕ ಮಾಲಿನ್ಯಕಾರಕಗಳ ಸಂಯೋಜನೆಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ನೈಟ್ರೋಜನ್ ಆಕ್ಸೈಡ್ ಅಥವಾ ನಾಕ್ಸ್ ಮತ್ತು VOC ವೋಲಾಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳು. ಆಪ್ಷನ್ 2, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್. ಆಪ್ಷನ್ 3, ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಥವಾ O2. ಆಪ್ಷನ್ 3, O3 ಮಾತ್ರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1, ನೈಟ್ರೋಜನ್ ಆಕ್ಸೈಡ್ ಮತ್ತು ವೋಲಾಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳು, ಅಂದರೆ ಬಾಷ್ಪೀಕರಿಸಿದಂತಹ ಈ ಸಾವಯವ ಸಂಯೋಜನೆಗಳು ಮತ್ತು ಈ ನೈಟ್ರೋಜನ್ ಆಕ್ಸೈಡ್ ಈ ಎರಡೂ ರಾಸಾಯನಿಕಗಳ ಒಂದು ಕಾಂಬಿನೇಷನ್ ಆಗಿ, ಈ ಪ್ರಾಥಮಿಕ ಮಾಲಿನ್ಯಕಾರಕಗಳ ಕಾಂಬಿನೇಷನ್ ಆಗಿ ಈ ಗ್ರೌಂಡ್ ಲೆವೆಲ್ ಓಝೋನ್ ಗುರುತಿಸಿಕೊಳ್ಳುತ್ತದೆ. ಸೊ ಸಾಮಾನ್ಯವಾಗಿ ಈ ಜೀವರಕ್ಷಾ ಕವಚವಾಗಿ ಕೆಲಸ ಮಾಡುವಂತಹ ಈ ಸ್ಟ್ರಾಟೋಸ್ಫೇರಿಕ್ ಓಝೋನ್ ಏನಿರುತ್ತೆ O3 ಅಂತ ಅದನ್ನು ಗುರುತಿಸ್ತೇವೆ. ಸೊ ಅದನ್ನು ಹೊರತುಪಡಿಸಿ ಈ ನೆಲಮಟ್ಟದ ಓಝೋನ್ ಅಥವಾ ಈ ಗ್ರೌಂಡ್ ಲೆವೆಲ್ ಓಝೋನ್ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಪ್ರಾಥಮಿಕ ಮಾಲಿನ್ಯಕಾರಕಗಳಾದಂತಹ ನೈಟ್ರೋಜನ್ ಆಕ್ಸೈಡ್ ಮತ್ತು ಈ ವೋಲಾಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳ ಕಾಂಬಿನೇಷನ್ ಆಗಿರುತ್ತೆ. ಸೊ ಯಾವ ರೀತಿ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಓಝೋನ್ ಬಗ್ಗೆ ತಿಳಿದುಕೊಂಡು ಬಿಡೋಣ. ಓಝೋನ್ ಅಂತಂದರೆ ಇದು ಭೂಮಿಯನ್ನು ಸೂರ್ಯನಿಂದ ಬರುವಂತಹ ಅಲ್ಟ್ರಾ ವೈಲೆಟ್ ರೇಸ್ ಅಥವಾ ಈ ಅತಿ ನೇರಳಾತೀತ ಕಿರಣಗಳಿಂದ ರಕ್ಷಣೆ ಮಾಡುವಂತಹ ಒಂದು ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತೆ. ಇದನ್ನು O3 ಅಂತ ಆಕ್ಸಿಜನ್ನ 3 ಮಾಲಿಕ್ಯೂಲ್ಸ್ಗಳಿಂದ ಅಥವಾ ಕಣಗಳಿಂದ ರೂಪಿತವಾದಂತಹ ಒಂದು ರಾಸಾಯನಿಕ ಅಥವಾ ಒಂದು ಗ್ಯಾಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇದೇ ಒಂದು ಓಝೋನ್ ಭೂಮಿಯ ಮೇಲಿರುವಂತಹ ನೆಲಮಟ್ಟದ ಓಝೋನ್ ಅಥವಾ ಗ್ರೌಂಡ್ ಲೆವೆಲ್ ಓಝೋನ್ ಅಂತ ಇದನ್ನು ಕರೆಯಲಾಗುತ್ತೆ. ಇದು ಒಂದು ಮಾಲಿನ್ಯಕಾರಕವಾಗಿ ವಾತಾವರಣದಲ್ಲಿ ವರ್ತಿಸುತ್ತದೆ. ಸೊ ಅಂದರೆ ಈ ಭೂಮಿಯ ಹೊರಗಡೆ ಇರುವಂತಹ ಸ್ಟ್ರಾಟೋಸ್ಫೇರಿಕ್ ಓಝೋನ್ ಜೀವರಕ್ಷಾ ಕವಚವಾಗಿ ಕೆಲಸ ಮಾಡಿದರೆ, ಭೂಮಿಯ ಮೇಲೆ ಇರುವಂತಹ ಈ ಒಂದು ಗ್ರೌಂಡ್ ಲೆವೆಲ್ ಓಝೋನ್ ಏನಿರುತ್ತೆ ಇದು ಒಂದು ಮಾಲಿನ್ಯಕಾರಕವಾಗಿ ಜೀವಗಳಿಗೆ ಹಾನಿಯನ್ನು ಉಂಟು ಮಾಡುವಂತಹ ಒಂದು ಗ್ಯಾಸ್ ಆಗಿ ಕೆಲಸವನ್ನು ಮಾಡುತ್ತೆ. ಸೊ ಹೀಗಾಗಿ ಈ ಓಝೋನ್ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ದೆಹಲಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಈ ಒಂದು ಮಾಲಿನ್ಯದಲ್ಲಿ ಪ್ರಮುಖವಾಗಿ
ಗ್ರೌಂಡ್ ಲೆವೆಲ್ ಓಝೋನ್ ಪ್ರಮುಖವಾದಂತಹ ಭಾಗವಾಗಿದೆ ಅಂತ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಪಬ್ಲಿಷ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಗ್ರೌಂಡ್ ಲೆವೆಲ್ ಓಝೋನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ವಾತಾವರಣದ ಹೊರಗಡೆ ಅಂದರೆ ಟ್ರೋಪೋಸ್ಫಿಯರ್ನಲ್ಲಿ ಈ ಜೀವರಕ್ಷಾ ಕವಚವಾಗಿ ಸೂರ್ಯನ ಹಾನಿಕಾರಕ ವಿಕಿರಣದಿಂದ ರಕ್ಷಿಸುವಂತಹ O3 ಅಥವಾ ಓಝೋನ್ ಭೂಮಿಯ ಮಟ್ಟದಲ್ಲಿ ಅಥವಾ ನೆಲದ ಮಟ್ಟದಲ್ಲಿ ಈ ಟ್ರೋಪೋಸ್ಫಿರಿಕ್ ಓಝೋನ್ ಅಂತ ಇದು ಮಾಲಿನ್ಯಕಾರಕವಾಗಿ ವರ್ತಿಸುತ್ತದೆ. ಇದು ಜನರಿಗೆ ಮತ್ತು ಸಸ್ಯಗಳಿಗೆ ಸಾಕಷ್ಟು ಹಾನಿಯನ್ನುಂಟು ಮಾಡುವಂತಹ ಒಂದು ವಾಯು ಮಾಲಿನ್ಯಕಾರಕವಾಗಿ ಗುರುತಿಸಿಕೊಳ್ಳುತ್ತದೆ. ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಲಾದ ಹಾಗೆ ಈ ನೈಟ್ರೋಜನ್ ಆಕ್ಸೈಡ್ ಮತ್ತು ಈ ಬಾಷ್ಪಶೀಲ ಸಾವಯವ ಸಂಯುಕ್ತಗಳು VOC ಅಂತ ಇದನ್ನ ಕರೆಯಲಾಗುತ್ತೆ, ವೋಲಾಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಗಳು, ಇವುಗಳ ಒಂದು ಈ ರೀತಿಯಾದಂತಹ ಪ್ರಾಥಮಿಕವಾದಂತಹ ಮಾಲಿನ್ಯಕಾರಕಗಳ ಸಂಯೋಜನೆಯೊಂದಿಗೆ ಸೆಕೆಂಡರಿ ಮಾಲಿನ್ಯಕಾರಕವಾಗಿ ಅಥವಾ ದ್ವಿತೀಯ ಮಾಲಿನ್ಯಕಾರಕವಾಗಿ ಈ ನೆಲಮಟ್ಟದ ಓಝೋನ್ ರೂಪುಗೊಳ್ಳುತ್ತದೆ. ಸೊ ಇದು ಸಾಮಾನ್ಯವಾಗಿ ಬಣ್ಣರಹಿತವಾದಂತಹ ಮತ್ತು ಈ ಮಾನವನ ಆರೋಗ್ಯಕ್ಕೆ ಕಿರಿಕಿರಿಯನ್ನುಂಟು ಮಾಡುವಂತಹ ಒಂದು ಅನಿಲವಾಗಿ ಭೂಮಿಯ ಮೇಲ್ಮೆಯಲ್ಲಿ ಮಾಲಿನ್ಯಕಾರಕವಾಗಿ ಗುರುತಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಇದು ಉತ್ಪತ್ತಿಯಾಗುವಂತಹ ಮೂಲಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಈ ಪಳೆಯುಳಿಕೆ ಇಂಧನಗಳನ್ನು ಸುಡುವಿಕೆಯ ಚಟುವಟಿಕೆಗಳಾದಂತಹ ಈ ಕೈಗಾರಿಕಾ ಪ್ರಕ್ರಿಯೆಗಳಾಗಿರ್ಬೋದು ಅಥವಾ ಮಾನವನ ಇತರ ಚಟುವಟಿಕೆಗಳು ಆಗಿರ್ಬೋದು. ಸೊ ಇವುಗಳಿಂದ ಉತ್ಪತ್ತಿಯಾಗುವಂತಹ ಈ ಸೆಕೆಂಡರಿ ಪೊಲ್ಯೂಟೆಂಟ್ ಆಗಿ ಓಝೋನ್ ಗುರುತಿಸಿಕೊಳ್ಳುತ್ತೆ. ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಈ ನೆಲಮಟ್ಟದ ಓಝೋನ್ ಒಂದು ಮಾಲಿನ್ಯಕಾರಕವಾಗಿದೆ, ವಾಯು ಮಾಲಿನ್ಯಕಾರಕವಾಗಿದೆ ಮತ್ತು ಇದು ಒಂದು ಸೆಕೆಂಡರಿ ಪೊಲ್ಯೂಟೆಂಟ್ ಆಗಿ ಕೆಲಸ ಮಾಡುತ್ತೆ. ಯಾವ ರೀತಿಯಾಗಿ ಇದು ಉತ್ಪಾದನೆ ಹೊಂದುತ್ತದೆ ಅಂತಂದರೆ ವಾತಾವರಣದಲ್ಲಿರುವಂತಹ ಈ ಸೂರ್ಯನ ಬೆಳಕಿನ ಅಡಿಯಲ್ಲಿ ನೈಟ್ರೋಜನ್ ಆಕ್ಸೈಡ್ ಮತ್ತು ಈ ವೋಲಾಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಗಳು ಅಥವಾ ಬಾಷ್ಪಶೀಲ ಸಾವಯವ ಸಂಯುಕ್ತಗಳ ಒಂದು ಸಂಯೋಜನೆಯೊಂದಿಗೆ ಈ ಸೆಕೆಂಡರಿ ಪೊಲ್ಯೂಟೆಂಟ್ ಆಗಿ ಓಝೋನ್ ಅಥವಾ ನೆಲಮಟ್ಟದ ಓಝೋನ್ ರೂಪುಗೊಳ್ಳುತ್ತದೆ. ಸೊ ಈ ಓಝೋನ್ ಮಾಲಿನ್ಯಕಾರಕವಾಗಿರುವುದರಿಂದ ಇದರಿಂದ ಆಗುವಂತಹ ಪ್ರಮುಖವಾದಂತಹ ಪರಿಣಾಮಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಮಾನವನ ಆರೋಗ್ಯದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಈ ಶ್ವಾಸಕೋಶದ ಮತ್ತು ಉಸಿರಾಟದ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಕಿರಿಕಿರಿಯನ್ನುಂಟು ಮಾಡುವಂತಹ ಈ ಒಂದು ಓಝೋನ್ ಸಾಕಷ್ಟು ಗಮನಾರ್ಹವಾದಂತಹ ಪರಿಣಾಮವನ್ನು ಬೀರುತ್ತದೆ ಅಂತ ತಿಳಿಯಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಇದರಿಂದ ಜಾಸ್ತಿಯಾಗಿ ಈ ಒಂದು ಓಝೋನ್ಗೆ ಎಕ್ಸ್ಪೋಸ್ ಆಗುವುದರಿಂದ ಪೂರ್ವ ಪ್ರಬುದ್ಧ ಮರಣಗಳು ಅಥವಾ ಪ್ರೀಮೆಚ್ಯೂರ್ ಡೆತ್ಗಳು ಕೂಡ ಸಂಭವಿಸುವಂತಹ ಒಂದು ಸಾಧ್ಯತೆಗಳು ಇರುತ್ತವೆ. ಸೊ ಸಾಕಷ್ಟು ಅಸ್ವಸ್ಥತೆಯನ್ನು ತರುವಂತಹ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಈ ನೆಲಮಟ್ಟದ ಓಝೋನ್ ತಂದೊಡ್ಡುತ್ತದೆ. ಅಷ್ಟೇ ಅಲ್ಲದೆ ಸಸ್ಯಗಳ ಮೇಲೆ ಕೂಡ ಸಾಕಷ್ಟು ಗಮನಾರ್ಹವಾದಂತಹ ಪರಿಣಾಮವನ್ನು ಬೀರುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ನೆಲಮಟ್ಟದ ಓಝೋನ್ ಸಾಕಷ್ಟು ಬೆಳೆಗಳ ಮೇಲೆ, ಅವುಗಳ ಉತ್ಪಾದಕತೆಯ ಮೇಲೆ ಪರಿಣಾಮವನ್ನು ಬೀರಿ ಅವುಗಳ ಒಂದು ಪ್ರೊಡಕ್ಟಿವಿಟಿಯನ್ನು ಡಿಕ್ರೀಸ್ ಮಾಡುವಂತಹ ನಿಟ್ಟಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತವೆ. ಸೊ ಹೀಗಾಗಿ ಈ ನೆಲಮಟ್ಟದ ಓಝೋನ್ ಸಾಕಷ್ಟು ಅಪಾಯಕಾರಿಯಾದಂತಹ ಒಂದು ಸಂಯೋಜನೆಯಾಗಿದೆ, ಸೆಕೆಂಡರಿ ಪೊಲ್ಯೂಟೆಂಟ್ ಆಗಿದೆ ಅಂತ ನಾವು ಡೀಟೇಲ್ ಆಗಿ ಇದರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಅಂತ ನೋಡೋಣ. ಈ ಕೆಳಗಿನ ಯಾವ ದೇಶವು ಕಪ್ಪು ಸಮುದ್ರದೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ. ಕಪ್ಪು ಸಮುದ್ರದ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಆಪ್ಷನ್ಗಳಲ್ಲಿ ರಷ್ಯಾ, ಯುಕ್ರೇನ್, ಆಪ್ಷನ್ 3 ಟರ್ಕಿ ಅಥವಾ ಆಪ್ಷನ್ 4 ಗ್ರೀಸ್ ಅಂತ ಇದೆ. ಸರಿಯಾದ ಉತ್ತರ ಯಾವುದು ಅಂತಂತಂದರೆ ಆಪ್ಷನ್ 4 ಗ್ರೀಸ್ ರಾಷ್ಟ್ರವನ್ನು ಹೊರತುಪಡಿಸಿ ಉಳಿದಂತೆ ರಷ್ಯಾ, ಯುಕ್ರೇನ್ ಮತ್ತು ಟರ್ಕಿ ರಾಷ್ಟ್ರಗಳು ಕಪ್ಪು ಸಮುದ್ರದೊಂದಿಗೆ ತಮ್ಮ ಕರಾವಳಿ ಗಡಿಗಳನ್ನು ಹಂಚಿಕೊಳ್ಳುತ್ತವೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಕಪ್ಪು ಸಮುದ್ರ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಕಪ್ಪು ಸಮುದ್ರದ ಕರಾವಳಿ ಪ್ರದೇಶಗಳನ್ನು ಹಂಚಿಕೊಳ್ತಾ ಇರುವಂತಹ ರಷ್ಯಾ ಮತ್ತು ಯುಕ್ರೇನ್ ದೇಶಗಳ ನಡುವಿನ ಯುದ್ಧದ ಕಾರಣಕ್ಕಾಗಿ ಯುಕ್ರೇನ್ನಿಂದ ಇತರ ರಾಷ್ಟ್ರಗಳಿಗೆ ಸಪ್ಲೈ ಆಗ್ತಿದ್ದಂತಹ ಆಹಾರ ಧಾನ್ಯಗಳು, ರಸಗೊಬ್ಬರಗಳ ಪ್ರಮಾಣದಲ್ಲಿ ಸಾಕಷ್ಟು ಇಳಿಮುಖವನ್ನು ಕಾಣಲಾಗ್ತಾ ಇದೆ. ಇದರಿಂದ ಇತರ ರಾಷ್ಟ್ರಗಳಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವ ಒಂದು ಉದ್ದೇಶದಿಂದ ಆ ಒಂದು ರಫ್ತನ್ನು ಮತ್ತೊಮ್ಮೆ ಪುನರುಜ್ಜೀವನಗೊಳಿಸುವಂತಹ ಉದ್ದೇಶದಿಂದ ವಿಶ್ವಸಂಸ್ಥೆಯಿಂದ ಈ ಯುಕ್ರೇನ್ ಮತ್ತು ರಷ್ಯಾಗಳ ನಡುವೆ ಒಂದು ಇನಿಷಿಯೇಟಿವ್ ಅನ್ನು ಪ್ರಾರಂಭ ಮಾಡಲಾಗ್ತಾ
ಮಾಡಲಾಗ್ತಾ ಇದೆ, ಅಥವಾ ಒಂದು ಕನ್ವಿನ್ಸ್ ಮಾಡುವಂತಹ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನನ್ನು ಇಂಪ್ರೂವ್ ಮಾಡುವಂತಹ ಉದ್ದೇಶದಿಂದ ಈ ಬ್ಲ್ಯಾಕ್ ಸಿ ಗ್ರೇನ್ ಇನಿಷಿಯೇಟಿವ್ ಅನ್ನುವ ಪ್ರೋಗ್ರಾಮನ್ನು, ಕಪ್ಪು ಸಮುದ್ರದ ಧಾನ್ಯ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಯುಕ್ರೇನಿನಿಂದ ಸಪ್ಲೈ ಆಗ್ತಾ ಇದ್ದಂತಹ ಮುಖ್ಯವಾದಂತಹ ಉತ್ಪನ್ನಗಳಾದಂತಹ ಆಹಾರ ಪದಾರ್ಥಗಳು, ಧಾನ್ಯಗಳು, ರಸಗೊಬ್ಬರಗಳು, ಈ ರೀತಿಯಾದಂತಹ ಉತ್ಪನ್ನಗಳು ಮತ್ತೊಮ್ಮೆ ಈ ಯುಕ್ರೇನಿನ ಚೆರ್ನೋಮೋರ್ಸ್ಕ್, ಒಡೆಶಾ, ಯುಜ್ನಿ ಈ ರೀತಿಯಾದಂತಹ ಬಂದರುಗಳ ಮೂಲಕ ಪ್ರಪಂಚದ ಇತರ ಭಾಗಗಳಿಗೆ ರಫ್ತು ಮಾಡುವಂತೆ ಈ ರಷ್ಯಾ ಮತ್ತು ಯುಕ್ರೇನ್ಗಳ ನಡುವೆ ಒಂದು ಮಧ್ಯಸ್ಥಿಕೆಯನ್ನು ಯುನೈಟೆಡ್ ನೇಷನ್ ಮತ್ತು ತುರ್ಕಿ ರಾಷ್ಟ್ರಗಳು ನಡೆಸ್ತಾ ಇವೆ. ಸೊ ಹೀಗಾಗಿ ಈ ಬ್ಲ್ಯಾಕ್ ಸಿ ಗ್ರೇನ್ ಇನಿಷಿಯೇಟಿವ್ ಅನ್ನುವ ಒಂದು ಉಪಕ್ರಮ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಕಪ್ಪು ಸಮುದ್ರ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮ್ಯಾಪ್ ಲೊಕೇಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಕಪ್ಪು ಸಮುದ್ರದ ಡೀಟೇಲ್ ಆದಂತಹ ಮ್ಯಾಪಿಂಗ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಈ ಒಂದು ಮ್ಯಾಪ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ನೋಟ್ಸ್ಗಿಂತ ಡೈರೆಕ್ಟ್ ಆಗಿ ನಾವು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಮುಖ್ಯವಾಗಿ ಏಷ್ಯಾ ಮತ್ತು ಈ ಪೂರ್ವ ಯುರೋಪ್ ರಾಷ್ಟ್ರಗಳ ನಡುವೆ ಲೊಕೇಟ್ ಆಗಿರುವಂತಹ ಈ ಬ್ಲ್ಯಾಕ್ ಸಿ ಅಥವಾ ಈ ಕಪ್ಪು ಸಮುದ್ರ, ಇದರ ನೆರೆಹೊರೆಯ ರಾಷ್ಟ್ರಗಳನ್ನು ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಯುಕ್ರೇನ್, ರಷ್ಯಾ, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ, ರೊಮೇನಿಯಾ ಈ ರೀತಿಯಾದಂತಹ 6 ರಾಷ್ಟ್ರಗಳನ್ನು ಈ ಬ್ಲ್ಯಾಕ್ ಸಮುದ್ರದ ಸುತ್ತುವರಿದಿರುವಂತೆ ನಾವು ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಬ್ಲ್ಯಾಕ್ ಸಿ ಅಥವಾ ಈ ಕಪ್ಪು ಸಮುದ್ರ ಮತ್ತು ಮರ್ಮರಾ ಅನ್ನುವ ಸಮುದ್ರದ ನಡುವೆ ಈ ಟರ್ಕಿಯ ಇಸ್ತಾನ್ಬುಲ್ ನಗರದ ಮೂಲಕ ಹಾದು ಹೋಗುವಂತಹ ಒಂದು ಜಲಸಂಧಿ, ಅದರ ಹೆಸರು ಬಾಸ್ಪರಸ್ ಅನ್ನುವ ಜಲಸಂಧಿಯನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಇದು ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಮರ್ಮರಾ ಅಥವಾ ಕಪ್ಪು ಸಮುದ್ರ ಮತ್ತು ಮರ್ಮರಾ ಅನ್ನುವ ಸಮುದ್ರದ ನಡುವಿನ ಒಂದು ಜಲಸಂಧಿಯಾಗಿ ಗುರುತಿಸಿಕೊಳ್ಳುತ್ತೆ ಬಾಸ್ಪೋರಸ್ ಅನ್ನುವ ಒಂದು ಜಲಸಂಧಿ. ಅದೇ ರೀತಿಯಾಗಿ ಈ ಬ್ಲ್ಯಾಕ್ ಸಿಗೆ ಕಂಟಿನ್ಯೂ ಆದಂತೆ ಈ ಸಿ ಆಫ್ ಮರ್ಮರಾ ಅಥವಾ ಈ ಮರ್ಮರಾ ಸಮುದ್ರ ಮತ್ತು ಏಗನ್ ಸಿ ಈ 2 ಸಮುದ್ರಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ ದಾರ್ಡಿನೆಲ್ಲಿಸ್ ಅನ್ನುವ ಜಲಸಂಧಿ ಆಗಿದೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕಪ್ಪು ಸಮುದ್ರ ಮತ್ತು ಮರ್ಮರಾ ಸಮುದ್ರವನ್ನು ಲಿಂಕ್ ಮಾಡುವಂತೆ ಈ ಟರ್ಕಿ ದೇಶದ ಇಸ್ತಾನ್ಬುಲ್ ನಗರದ ಮೂಲಕ ಹಾದು ಹೋಗುವಂತಹ ಜಲಸಂಧಿ ಬಾಸ್ಪೋರಸ್ ಜಲಸಂಧಿಯಾಗಿ ಗುರುತಿಸಿಕೊಳ್ಳುತ್ತೆ. ಅದೇ ರೀತಿಯಾಗಿ ದಾರ್ಡನೆಲ್ಲಿಸ್ ಅನ್ನುವ ಒಂದು ಜಲಸಂಧಿ ಈ ಮರ್ಮರಾ ಸಮುದ್ರ ಮತ್ತು ಏಗನ್ ಸಮುದ್ರವನ್ನು ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿಯಾಗಿ ಗುರುತಿಸಿಕೊಳ್ಳುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಕಪ್ಪು ಸಮುದ್ರದ ಸುತ್ತುವರಿದಂತಹ ರಾಷ್ಟ್ರಗಳು ಯಾವುವು ಅಂತಂದರೆ ರಷ್ಯಾ, ಯುಕ್ರೇನ್, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ, ರೊಮೇನಿಯಾ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ವರ್ಷವನ್ನು ವಿಶ್ವಸಂಸ್ಥೆಯಿಂದ ಸಿರಿಧಾನ್ಯಗಳ ವರ್ಷ ಅಂತ, ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಗುರುತಿಸಲಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 2022, ಆಪ್ಷನ್ 2 2023, ಆಪ್ಷನ್ 3 2024 ಅಥವಾ ಆಪ್ಷನ್ 4 2025 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2. 2023ನೇ ಇಸವಿಯಲ್ಲಿ ಈ ಯುನೈಟೆಡ್ ನೇಷನ್ನಿಂದ ಅಥವಾ ವಿಶ್ವಸಂಸ್ಥೆಯಿಂದ ಸಿರಿಧಾನ್ಯಗಳ ವರ್ಷ ಅಂತ ಗುರುತಿಸಲಾಗ್ತಾ ಇದೆ. ಮುಖ್ಯವಾಗಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಅವುಗಳಿಂದ ಹೊಂದುವಂತಹ ಪೋಷಕಾಂಶಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಇಯರ್ ಆಫ್ ಮಿಲೆಟ್ಸನ್ನು 2023ರ ವರ್ಷವಾಗಿ ವಿಶ್ವಸಂಸ್ಥೆಯಿಂದ ಗುರುತಿಸಲಾಗ್ತಾ ಇದೆ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಮಿಲೆಟ್ಸ್ ಅನ್ನು ಉತ್ಪಾದನೆ ಮಾಡುವುದಷ್ಟೇ ಅಲ್ಲದೆ ಅವುಗಳ ಒಂದು ಹೆಚ್ಚಿನ ಬಳಕೆಯಾಗುವಂತೆ ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯವರಿಂದ ಶ್ರೀ ಅನ್ನ ಅನ್ನುವ ಒಂದು ಇನಿಷಿಯೇಟಿವನ್ನು ಅಥವಾ ಕ್ಯಾಂಪೇನನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಇದರ ಅಡಿಯಲ್ಲಿ ನಮ್ಮ ಕೇಂದ್ರ ಗೃಹ ಸಚಿವಾಲಯದಿಂದ ಅಥವಾ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ನಮ್ಮ ಪ್ರಮುಖ ಸಶಸ್ತ್ರ ಪಡೆಗಳಾದಂತಹ ಈ CAPF ಅಥವಾ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯಾಗಿರ್ಬೋದು ಅಥವಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ NDRF ಅಂತ ಏನು ಕರಿತೇವೆ, ಈ ಸಿಬ್ಬಂದಿಗಳಿಗೆ ಕ್ಯಾಂಟೀನ್ಗಳಲ್ಲಿ ನೀಡಲಾಗುವಂತಹ ಊಟದಲ್ಲಿ ಸಿರಿಧಾನ್ಯವನ್ನು ಹೆಚ್ಚಾಗಿ ಬಳಸಬೇಕು ಅನ್ನುವ ಒಂದು ಇನಿಷಿಯೇಟಿವ್, ಶ್ರೀ ಅನ್ನ ಅನ್ನುವ ಒಂದು ಇನಿಷಿಯೇಟಿವನ್ನು ಕ್ಯಾಂಪೇನನ್ನು ಪರಿಚಯಪಡಿಸಲಾಗ್ತಾ ಇದೆ. ಸೊ ಇದರ ಅಡಿಯಲ್ಲಿ ಈ
ಸಶಸ್ತ್ರ ಪಡೆಗಳಲ್ಲಿ ಬಳಸಲಾಗುವಂತಹ ಕ್ಯಾಂಟೀನ್ಗಳಲ್ಲಿ ಬಳಸಲಾಗುವಂತಹ 30% ಸಿರಿಧಾನ್ಯಗಳ ಊಟವನ್ನು ನೀಡಬೇಕು ಮತ್ತು ಈ ಮಿಲೆಟ್ಸ್ಗಳ ಆಧಾರಿತವಾದಂತಹ ಮೆನ್ಯೂವನ್ನು ಸಿದ್ಧಪಡಿಸಬೇಕು ಅಂತ ಈ ಕೇಂದ್ರ ಗೃಹ ಸಚಿವಾಲಯದಿಂದ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಮೀಸಲಾದಂತಹ ಕೌಂಟರ್ಗಳಲ್ಲಿ ಮತ್ತು ಇತರ ಕೇಂದ್ರೀಯ ಪೊಲೀಸ್ ಕಲ್ಯಾಣ ಭಂಡಾರ ಅಂದರೆ ಕ್ಯಾಂಟೀನ್ಗಳಂತ ಏನು ಕರಿತೇವೆ, ಮಿಲಿಟರಿ ಕ್ಯಾಂಟೀನ್ ಅಂತ, ಅದೇ ರೀತಿಯಾಗಿ CAPF ಆಗಿರ್ಬೋದು, NDRF ಕ್ಯಾಂಟೀನ್ಗಳಾಗಿರ್ಬೋದು, ಇವುಗಳಲ್ಲಿ ಮತ್ತು ಅವುಗಳ ಕ್ಯಾಂಪಸ್ನಲ್ಲಿರುವಂತಹ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿರಿಧಾನ್ಯಗಳು ಈಸಿಯಾಗಿ ಲಭ್ಯವಾಗುವಂತೆ ಎನ್ಶೋರ್ ಮಾಡುವಂಥ ನಿಟ್ಟಿನಲ್ಲಿ ಈ ಸಚಿವಾಲಯ ಈ ಶ್ರೀ ಅನ್ನ ಅನ್ನುವ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡ್ತಾ ಇದೆ. ಸಿರಿಧಾನ್ಯ ಆಧಾರಿತ ಭಕ್ಷ್ಯಗಳನ್ನು ತಯಾರು ಮಾಡುವಂತೆ ಆ ಕ್ಯಾಂಟೀನ್ಗಳಲ್ಲಿ ಕೆಲಸ ಮಾಡುವಂತಹ ಈ ಅಡುಗೆ ಮಾಡುವ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೂಡ ನೀಡಲಾಗುವಂತೆ ಈ ಒಂದು ಶ್ರೀ ಅನ್ನ ಅನ್ನೋ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಈ ಸಿರಿಧಾನ್ಯಗಳು ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. 2023 ವರ್ಷವನ್ನು ವಿಶ್ವಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಥವಾ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಗುರುತಿಸಲಾಗ್ತಾ ಇದೆ, ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಸಿರಿಧಾನ್ಯಗಳ ಪೋಷಕಾಂಶಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳಿಂದ ಒದಗುವಂತಹ ಪೌಷ್ಟಿಕ ಆಹಾರವನ್ನು ಹೆಚ್ಚಾಗಿ ಬಳಸುವಂತೆ ಜಾಗೃತಿಯನ್ನು ಮೂಡಿಸುವುದು ಈ ಒಂದು ಇಯರ್ ಆಫ್ ಮಿಲೆಟ್ಸ್ ಆಚರಣೆಯ ಮುಖ್ಯವಾದಂತಹ ಉದ್ದೇಶವಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಸಿರಿಧಾನ್ಯಗಳು ಪ್ರೋಟೀನ್ಗಳ ಉತ್ತಮವಾದಂತಹ ಸೋರ್ಸಸ್ಗಳಾಗಿವೆ. ಅಷ್ಟೇ ಅಲ್ಲದೆ ಈ ಗ್ಲೂಟನ್ ಫ್ರೀ ಆದಂತಹ ಪದಾರ್ಥಗಳು, ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸನ್ನು ಹೊಂದಿದಂತಹ ಪದಾರ್ಥಗಳು, ಆಹಾರದಲ್ಲಿ ಹೆಚ್ಚಿನ ಒಂದು ಫೈಬರ್, ಕ್ಯಾಲ್ಶಿಯಂ, ಕಬ್ಬಿಣ, ರಂಜಕ ಈ ರೀತಿಯಾದಂತಹ ಸಾಕಷ್ಟು ಮೈಕ್ರೋ ನ್ಯೂಟ್ರಿಷನ್ಸ್ಗಳನ್ನು ಹೊಂದಿದಂತಹ ಈ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸುವಂತೆ ಪ್ರೋತ್ಸಾಹಿಸುವುದು ಮತ್ತು ಅವುಗಳನ್ನು ಹೆಚ್ಚಾಗಿ ಬೆಳೆಯುವಂತೆ ಉತ್ಪಾದನೆ ಮಾಡುವಂತೆಯೇ ಪ್ರೋತ್ಸಾಹಿಸುವುದು ಈ ವಿಶ್ವಸಂಸ್ಥೆಯಿಂದ ಆಚರಿಸಲಾಗ್ತಾ ಇರುವಂತಹ ಈ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ ಇದು ಈ ಒಂದು ಆಚರಣೆಯ ಅಥವಾ ಸೆಲಿಬ್ರೇಷನ್ನ ಮುಖ್ಯ ಉದ್ದೇಶ ಆಗಿದೆ. ಸೊ ಅಷ್ಟೇ ಅಲ್ಲದೆ ಈಗ ರೀಸೆಂಟಾಗಿ ಕೇಂದ್ರ ಸಚಿವಾಲಯದಿಂದ ಪ್ರಾರಂಭ ಮಾಡಲಾದಂತಹ ಶ್ರೀ ಅನ್ನ ಅನ್ನುವ ಈ ಒಂದು ಇನಿಷಿಯೇಟಿವ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಮುಖವಾದಂತಹ ಅಭಿಯಾನವಾಗಿದ್ದು ಕೋಟ್ಯಾಂತರ ಜನರಿಗೆ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಶ್ರೀ ಅನ್ನ ಅನ್ನುವ ಒಂದು ಕ್ಯಾಂಪೇನ್ ಕೂಡ ಅಭಿಯಾನ ಕೂಡ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಲಿದೆ ಅಂತ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ಆಪ್ಷನ್ 2 ಮಧ್ಯಪ್ರದೇಶ್, ಆಪ್ಷನ್ 3 ಮಣಿಪುರ, ಆಪ್ಷನ್ 4 ಮಿಜೋರಾಂ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಮಧ್ಯಪ್ರದೇಶದಲ್ಲಿ ಈ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇತ್ತೀಚೆಗೆ ಮಧ್ಯಪ್ರದೇಶದ ಈ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಲವಾರು ಪುರಾತತ್ವ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳು ದೊರಕಿವೆ ಅಂತ ರೀಸೆಂಟಾಗಿ ಈ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಈ ಒಂದು ಉದ್ಯಾನವನದ ಕುರಿತಾದಂತಹ ಅಥವಾ ನ್ಯಾಷನಲ್ ಪಾರ್ಕ್ಗೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಮಧ್ಯಪ್ರದೇಶದ ಉಮಾರಿಯಾ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರುವಂತಹ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ವಿಂಧ್ಯ ಬೆಟ್ಟಗಳ ಒಂದು ಸುತ್ತಲೂ ವ್ಯಾಪಿಸಿರುವಂತಹ ಒಂದು ಪ್ರಮುಖವಾದಂತಹ ನ್ಯಾಷನಲ್ ಪಾರ್ಕ್ ಆಗಿದೆ. 1968ರಲ್ಲಿ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಉದ್ಯಾನ ಅಂತ ಈ ಒಂದು ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನವನ್ನು ಘೋಷಣೆ ಮಾಡಲಾಯಿತು. ನಂತರ 1993ರಲ್ಲಿ ಟೈಗರ್ ರಿಸರ್ವ್ ಅಥವಾ ಈ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೂಡ ಈ ಒಂದು ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನವನ್ನು ಗುರುತಿಸಲಾಯಿತು. ಮುಖ್ಯವಾಗಿ ಈ ರಾಯಲ್ ಬೆಂಗಾಲ್ ಟೈಗರ್ಸ್ಗಳಿಗೆ ಹೆಸರುವಾಸಿಯಾಗಿರುವಂತಹ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಾಕಷ್ಟು ಹೆಚ್ಚಿನ ವೈವಿಧ್ಯಮಯವಾದಂತಹ ಪ್ರಾಣಿಗಳ ಸಂಕುಲವನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಭಾರತ ಮತ್ತು ವಿಶ್ವದಲ್ಲಿ ಕನ್ಸಿಡರ್ ಮಾಡಿದಂತೆ ಅತಿ ಹೆಚ್ಚಾದಂತಹ ಹುಲಿ ಸಂಖ್ಯೆಯ ಸಾಂದ್ರತೆಯನ್ನು ಹೊಂದಿದಂತಹ ಪ್ರದೇಶ ಈ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಹಳೆ ಕಾಲದಲ್ಲಿ ಅಥವಾ ಈ ಒಂದು ಇತಿಹಾಸದಲ್ಲಿ ರೇವಾ ಮಹಾರಾಜರು ಈ ಒಂದು ಉದ್ಯಾನವನವನ್ನು ಬೇಟೆಯಾಡುವುದಕ್ಕೆ ಬಳಸಲಾಗ್ತಾ ಇದ್ದಂತಹ ತಾಣವಾಗಿ ಈ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಗುರುತಿಸಿಕೊಳ್ಳುತ್ತೆ. ಇಲ್ಲಿ ಪ್ರಮುಖವಾಗಿ ಒಣ ಎಲೆ ಉದುರುವಂತಹ ಕಾಡುಗಳಿಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ನಾವು ಕಾಣಬಹುದಾಗಿದ್ದು, ಸಾಲ್ ಗಿಡಗಳನ್ನು ಹೆಚ್ಚಾಗಿ ಈ ಒಂದು ಪ್ರದೇಶದಲ್ಲಿ ಕಣಿವೆಯಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಇಳಿಜಾರು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಿದಿರಿನ ಗಿಡಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ ಲೊಕೇಟ್ ಆಗಿದೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ,
INS ಮಗರ್ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಈ ಕೆಳಗಿನ ಹೇಳಿಕೆಗಳಲ್ಲಿ INS ಮಗರ್ ಬಗ್ಗೆ ಯಾವುದು ಸರಿಯಾಗಿದೆ, ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ಇದು ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾದಂತಹ ವಿಮಾನವಾಹಕ ನೌಕೆಯಾಗಿದೆ, ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ ಅಂತ ಇದೆ. INS ಮಗರ್ ಇದು 30 ವರ್ಷಗಳ ನಂತರ ಸ್ಥಗಿತಗೊಳ್ಳುತ್ತಿರುವಂತಹ ಯುದ್ಧ ನೌಕೆಯಾಗಿದೆ ಅಂತ ಇದೆ. ಆಪ್ಷನ್ 3, ಇದು ಭಾರತೀಯ ಜಲಾಂತರ್ಗಾಮಿಯಾಗಿದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2, INS ಮಗರ್ ಇದು 36 ವರ್ಷಗಳ ನಂತರ ಸ್ಥಗಿತಗೊಳ್ಳುತ್ತಿರುವಂತಹ ಯುದ್ಧ ನೌಕೆಯಾಗಿದೆ, ಡಿಕಮಿಷನ್ಗೊಳ್ತಾ ಇರುವಂತಹ ಒಂದು ವಾರ್ಶಿಪ್ ಆಗಿದೆ ಅನ್ನೋದು ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್ ಆಗಿದೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ 36 ವರ್ಷಗಳ ಸೇವೆಯ ನಂತರ INS ಮಗರ್ ಅನ್ನುವ ಯುದ್ಧ ನೌಕೆಯನ್ನ ಇದು ಉಭಯಚರ ಯುದ್ಧ ನೌಕೆ ಅಂತ ಗುರುತಿಸಲಾಗುತ್ತೆ. ಇದನ್ನು ಅಂದರೆ ಆಂಫಿಬಿಯನ್ ವಾರ್ಶಿಪ್ ಅಂತ ಇದನ್ನು ಗುರುತಿಸಲಾಗ್ತಾ ಇದೆ. ಮಗರ್ ಅನ್ನುವ ಕ್ಯಾಟಗರಿಗೆ ಸೇರಿದಂತಹ ಈ ಒಂದು INS ಮಗರ್ ಈ ಒಂದು ಯುದ್ಧ ನೌಕೆಯನ್ನು ರಿಟೈರ್ಮೆಂಟ್ ನೀಡಲಾಗ್ತಾ ಇದೆ ಅಥವಾ ಡಿಕಮಿಷನ್ ಮಾಡಲಾಗ್ತಾ ಇದೆ ಅಂತ ರೀಸೆಂಟಾಗಿ ಈ ಒಂದು ಯುದ್ಧ ನೌಕೆ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಈ ಒಂದು ಯುದ್ಧ ನೌಕೆಯ ಪ್ರಮುಖವಾದಂತಹ ಆಪರೇಷನ್ಗಳೇನು ಮತ್ತು ಯಾವ ರೀತಿಯಾಗಿ ಈ ಒಂದು ಯುದ್ಧ ನೌಕೆ ಕೆಲಸವನ್ನು ಮಾಡಿತು ಅಂತ ಇದರ ಸರ್ವಿಸ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಇದು ಭಾರತದಲ್ಲಿ ಅತ್ಯಂತ ಹಳೆಯದಾದಂತಹ ಲ್ಯಾಂಡಿಂಗ್ ವಾರ್ಶಿಪ್ ಆಗಿ ಗುರುತಿಸಿಕೊಳ್ಳುವಂತಹ ದೊಡ್ಡದಾದಂತಹ INS ಮಗರ್ ಈ ಒಂದು ಯುದ್ಧ ನೌಕೆಯಾಗಿದೆ. ಮುಖ್ಯವಾಗಿ ಕೋಲ್ಕತ್ತಾದಲ್ಲಿರುವಂತಹ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ ಇಂಜಿನಿಯರ್ಸ್ ಲಿಮಿಟೆಡ್ ಅನ್ನುವ ಸಂಸ್ಥೆಯಿಂದ ಈ INS ಮಗರ್ ಅನ್ನು ಪ್ರಾರಂಭ ಮಾಡಲಾಗಿತ್ತು. ಇದು ದೇಶದಲ್ಲಿ ಉತ್ಪಾದನೆಯಾದಂತಹ ನೌಕಾಪಡೆಗೆ ಸಂಬಂಧಪಟ್ಟಂತಹ ಮೊದಲ ಸ್ಥಳೀಯ ಹಡಗು ಅಂತ ಕೂಡ ವಿಶೇಷತೆಯನ್ನು ಹೊಂದಿದ್ದು 1984ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿತ್ತು. ನಂತರ 1987ರಲ್ಲಿ ದಿವಂಗತ ಅಡ್ಮಿರಲ್ ಆದಂತಹ RH ತಹ್ಲಿಯಾನಿ ಇವರಿಂದ ಭಾರತೀಯ ನೌಕಾಪಡೆಗೆ INS ಮಗರನ್ನು ಕಮಿಷನ್ ಮಾಡಲಾಗಿತ್ತು. 36 ವರ್ಷಗಳ ನಂತರ ಅಂದರೆ ಸೇವೆ ಸಲ್ಲಿಸಿದ ನಂತರ ಈ ಒಂದು INS ಮಗರ್ ಅನ್ನುವ ಯುದ್ಧ ನೌಕೆಗೆ ರಿಟೈರ್ಮೆಂಟನ್ನು ನೀಡಲಾಗ್ತಾ ಇದೆ, ಡಿಕಮಿಷನ್ ಮಾಡಲಾಗ್ತಾ ಇದೆ. ಸೊ ಈ INS ಮಗರ್ ಭಾಗವಹಿಸಿದಂತಹ ಕೆಲವೊಂದಿಷ್ಟು ಪ್ರಮುಖ ಕಾರ್ಯಾಚರಣೆಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಸಾಕಷ್ಟು ಪ್ರಮುಖವಾದಂತಹ ಮಾನವೀಯ ಕಾರ್ಯಾಚರಣೆಗಳು ಮತ್ತು ಉಭಯಚರ ವ್ಯಾಯಾಮಗಳಲ್ಲಿ ಭಾಗವಹಿಸಿದಂತಹ ಈ INS ಮಗರ್ ಮುಖ್ಯವಾಗಿ 2020ರ ವರ್ಷದಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಸಿಲುಕಿ ಹಾಕಿಕೊಂಡಂತಹ ಈ ಭಾರತೀಯ ಪ್ರಜೆಗಳನ್ನು ಭಾರತಕ್ಕೆ ಕರೆತರುವಂತಹ ಒಂದು ಪ್ರಮುಖವಾದಂತಹ ಒಂದು ಆಪರೇಷನ್ ಸಮುದ್ರ ಸೇತು ಅನ್ನುವ ಈ ಒಂದು ಕಾರ್ಯಾಚರಣೆಯ ಮೂಲಕ ಸುಮಾರು 4,000ಕ್ಕೂ ಹೆಚ್ಚು ಭಾರತೀಯ ಪ್ರಜೆಗಳನ್ನು ಭಾರತಕ್ಕೆ ತರಲಾಗಿತ್ತು. ಅದಕ್ಕಿಂತ ಹಿಂದೆ 2004ರಲ್ಲಿ ಸುನಾಮಿಯ ನಂತರ ಸುಮಾರು 1,300 ಜನರು ಅಥವಾ ಬದುಕುಳಿದಂತಹ ಜನರನ್ನು ಸ್ಥಳಾಂತರ ಮಾಡುವಂತಹ ಒಂದು ಪ್ರಮುಖವಾದಂತಹ ಆಪರೇಷನ್ನಲ್ಲಿ ಕೂಡ ಈ ಭಾರತೀಯ ಸೇನೆಯೊಂದಿಗೆ ಈ ಜಂಟಿ ಮಿಲಿಟರಿ ವ್ಯಾಯಾಮಗಳಲ್ಲಿ ಭಾಗಿಯಾಗುವುದರ ಮೂಲಕ INS ಮಗರ್ ಸೇವೆಯನ್ನು ಸಲ್ಲಿಸಿದೆ ಅಂತ ಈಗ ಸದ್ಯಕ್ಕೆ ಇದನ್ನು ಡಿಕಮಿಷನ್ ಮಾಡಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಭೂಮಿಯ ಮೇಲಿನ ಅಥವಾ ಈ ಗ್ರೌಂಡ್ ಲೆವೆಲ್ ಓಝೋನ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕಪ್ಪು ಸಮುದ್ರದ ಕುರಿತಾದಂತಹ ಕಾಂಟೆಕ್ಸ್ಟ್ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಮ್ಯಾಪಿಂಗ್ ಲೊಕೇಶನನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಕಪ್ಪು ಸಮುದ್ರದ ಸುತ್ತುವರೆದಂತಹ ರಾಷ್ಟ್ರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಜಲಸಂಧಿಗಳ ವಿಷಯಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರ ಈ ಸಿರಿಧಾನ್ಯಗಳ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಭಾರತದಲ್ಲಿ ಶ್ರೀ ಅನ್ನ ಅನ್ನುವ ಒಂದು ಕ್ಯಾಂಪೇನನ್ನು ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅದೇ ರೀತಿಯಾಗಿ ನಿಮಗೆಲ್ಲ ಹೋಮ್ವರ್ಕ್, ಈ ಸಿರಿಧಾನ್ಯಗಳು ಅಥವಾ ಮಿಲೆಟ್ಸ್ಗಳು ಅಂತ ಏನು ಕರಿತೇವೆ, ಸೊ ಇವುಗಳು ಯಾವ್ಯಾವು ಅಂತ ಅವುಗಳ ಲಿಸ್ಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಸೊ ಮುಂದಿನ ಆರ್ಟಿಕಲ್ನಲ್ಲಿ ಈ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿದೆ ಮತ್ತು ಇದರ ವಿಶೇಷತೆಗಳನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಭಾರತದಲ್ಲಿ ಅತಿ ಹೆಚ್ಚಾದಂತಹ ಈ ಹುಲಿ ಜನಸಂಖ್ಯೆಯ ಹೆಚ್ಚಾದಂತಹ ಹುಲಿ ಸಾಂದ್ರತೆಯನ್ನು ಹೊಂದಿದಂತಹ ಒಂದು ಪ್ರದೇಶ ಬಾಂಧವಗಢ ನ್ಯಾಷನಲ್ ಪಾರ್ಕ್ ಆಗಿದೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ INS ಮಗರ್ ಅನ್ನುವ ಈ ಯುದ್ಧ ನೌಕೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. Thank you so much for joining the discussion. Have a nice day.